ಇವಾಗ ಇದು ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾನು ಇದನ್ನ ಪೌಡರ್ ಮಾಡ್ಕೊಳ್ತೀನಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಇವತ್ತೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನಾನು ನಿಮ್ಮ ಜೊತೆ ಒಂದು ಮಾಲ್ಟ್ ಪೌಡರನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಮಾಲ್ಟ್ ಪೌಡರನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಏನಂತ ಹೇಳಿದರೆ, ಇವಾಗ ಡಯೆಟ್ ಎಲ್ಲ ಮಾಡುವವರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ನಾನು ಈ ಮಾಲ್ಟ್ ಪೌಡರ್ ಮಾಡಲಿಕ್ಕೆ ಕಾಳು ಮೆಣಸು ಸ್ವಲ್ಪ ತೆಗೆದುಕೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಮೆಂತ್ಯ, 2 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಬಾದಾಮಿ, ಹಾಗೆ ಇದು ಗುಂಬಳಕಾಯಿ ಬೀಜ ಅಂತ ಹೇಳ್ತಾರೆ, ಅದು ಪಂಪ್ಕಿನ್ ಸೀಡ್ಸ್ ತೆಗೆದುಕೊಂಡಿದ್ದೀನಿ. ಇದು ಸೂರ್ಯಕಾಂತಿ ಬೀಜ. ಆ್ಯಂಡ್ ಫ್ಲೇವರ್ಗೆ ನಾನಿಲ್ಲಿ ಒಂದು 4 ರಿಂದ 5 ಏಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ದೊಡ್ಡ 1 ಕಪ್ಪು ರಾಗಿಯನ್ನು ತೆಗೆದುಕೊಂಡಿದ್ದೀನಿ. ಇದು ಫ್ರೆಶ್ ರಾಗಿ, ವಾಶ್ ಮಾಡಿಯುವಂಥ ಅಗತ್ಯವಿಲ್ಲ. ಸೊ ಕೆಲವೊಂದ್ಸಲ ಚೆನ್ನಾಗಿಲ್ಲದೆ ಇರುವಂತಹ ರಾಗಿ ಕೂಡ ಸಿಕ್ಕಿದ್ರೆ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ, ಸೊ ಇವಿಷ್ಟನ್ನು ಯೂಸ್ ಮಾಡಿಕೊಂಡು ಈ ಮಾಲ್ಟ್ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ. ಒಂದು ಕಡಾಯಿಯನ್ನು ತೆಗೆದುಕೊಳ್ತೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಮೊದಲಿಗೆ ನಾನಿಲ್ಲಿ ರಾಗಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಮೊದಲಿಗೆ ಫ್ರೈ ಮಾಡ್ಕೊಳ್ತೀನಿ. ಬಾದಾಮಿಯನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಕಾಳು, ಜೀರಿಗೆ, ಕಾಳು ಮೆಣಸು, ಪಂಪ್ಕಿನ್ ಸೀಡ್ಸ್, ಸೂರ್ಯಕಾಂತಿ ಸನ್ಫ್ಲವರ್ ಸೀಡ್ಸ್, ಜೊತೆಗೆ ನಾನಿಲ್ಲಿ ಯಾಲಕ್ಕಿಯನ್ನು ಕೂಡ ಇವಾಗಲೇ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇದರಲ್ಲಿ ಒಂದು ಫ್ಲೇವರ್ ಬರುತ್ತೆ, ಸೊ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಇವಾಗ ತಣ್ಣಗಾಗಲು ಬಿಡ್ತೀನಿ. ಇವಾಗ ಇದು ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾನು ಇದನ್ನು ಪೌಡರ್ ಮಾಡ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಪೌಡರ್ ಮಾಡ್ಕೊಳ್ಬೇಕು, ಯಾಕಂದರೆ ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಇದು ಚೆನ್ನಾಗಿ ಇದು ಪೌಡರ್ ಹಾಕಬೇಕು. ಸೊ ನೋಡಿ, ಇಲ್ಲಿ ಈ ರೀತಿಯಾಗಿ ಬಂದಿದೆ. ಸೊ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಇವತ್ತೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮಾಲ್ಟ್ ಪೌಡರ್ ರೆಡಿಯಾಗಿದೆ. ಇವಾಗ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಇವಾಗ ಇದನ್ನು ಹಾಲಲ್ಲಿ ಹೇಗೆ ಇದನ್ನು ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಈ ಹೊಡಿ ರೆಡಿ ಆದಮೇಲೆ ಒಂದು ಟೈಟ್ ಕಂಟೈನರ್ಗೆ ಹಾಕಿ ಮುಚ್ಚಿಡಿ. ಇದು ಹೊರಗಡೆ ನಾವು ಒಂದು 15 ರಿಂದ 20 ದಿನ ಹಾಗೆಯೇ ಇಡ್ಬೋದು, ಏನು ಹಾಳಾಗೋದಿಲ್ಲ. ನಾವು ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಮಾಡಿ ಇದನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯಕರವಾದಂತಹ ಪೌಡರನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ 3 ಜನಿಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇದರಲ್ಲಿ 2 ಗ್ಲಾಸ್ ಆಗುವಷ್ಟು ನೀರು, 2 ಗ್ಲಾಸ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ. ಬರೀ ನೀರಲ್ಲೂ ಕೂಡ ಮಾಡ್ಕೋಬಹುದು. ನಾನು ಮಕ್ಕಳಿಗೆ ನೀಡ್ತಾ ಇರೋದ್ರಿಂದ ಹಾಲನ್ನು ಯೂಸ್ ಮಾಡಿದ್ದೀನಿ. ಸೊ ಹಾಲನ್ನು ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಇದು ಚೆನ್ನಾಗಿ ಕುದಿಬೇಕು.
ಅದು ಆ ಕಡೆ ಕುದೀತಾ ಇರಬೇಕಾದ್ರೆ ಇಲ್ಲಿ ನಾನು ಅರ್ಧ ಗ್ಲಾಸ್ ನೀರು ಮತ್ತೆ ತೆಗೆದುಕೊಂಡಿದ್ದೀನಿ. ಆವಾಗಲೇ ಮಾಡ್ಕೊಂಡಿರುವಂತಹ ಮಾಲ್ಟ್ ಪೌಡರ್ ಇದೆಯಲ್ಲ, ಅದರಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮಾಲ್ಟ್ ಪೌಡರನ್ನು ತೆಗೆದುಕೊಳ್ತಾ ಇದ್ದೀನಿ. ಅದನ್ನು ಇದೇ ನೀರಿಗೆ ಹಾಕ್ತೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಂಟು ಆಗಿಬಿಡತ್ತೆ. ಸೊ ಹಾಗಾಗಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಆ ಹಾಲಿಗೆ ಹಾಕಬೇಕು. ಇವಾಗ ಹಾಲು ಕುದೀತಾ ಇದೆ. ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರುವಂತಹ ಮಾಲ್ಟ್ ಪೌಡರನ್ನು ಹಾಕ್ತಾ ಇದ್ದೀನಿ. ಮಾಲ್ಟ್ ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡತ್ತೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ನಾನು ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ನಾನು ಸ್ವೀಟ್ಗೆ ಇಲ್ಲಿ 2 ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲಲ್ಲಿ ಮಾಡ್ತಾ ಇರೋದ್ರಿಂದ ಆ ಬೆಲ್ಲ ಹಾಕುವಾಗ ಗ್ಯಾಸನ್ನು ಆಫ್ ಮಾಡಿಟ್ಟಿದ್ರೆ ಆಯಿತು. ಸೊ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಮಾಲ್ಟ್ ರೆಡಿ ಆಗುತ್ತೆ. ಇವಾಗ 1 ಗ್ಲಾಸ್ಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಒಂದು ಹೆಲ್ದಿಯಾದಂತಹ ಮಾಲ್ಟ್. ಸೊ ಇವತ್ತಿನ ಈ ರೆಸಿಪಿ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.